Apple. Apple. A for ಓ ಹೇಳ್ದ ಬಾವ ನೀಟಾಗಿ ಆಟೋ ಅಂದ. auto. ಆಟೋ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಆದ್ರೂ ಕಷ್ಟಪಟ್ಟು ನಿಲ್ಕೊಂಡಿದ್ದೀನಿ. ಎಲ್ಲ ಡ್ರೆಸ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿದೆಲ್ಲ ಬಾವ. Especially this background is perfect for this. ಹೌದು ಹೌದು, ಅದನ್ನೇ ಹೇಳಿದ್ ನಾನು ಆಲ್ರೆಡಿ ಹೇಳ್ದೆ, ಕುಕ್ಕೇಲಿ ಅಂತಾನೆ ಹೇಳ್ದೆ ನಾನು. ಏನಕ್ಕೆ ಈಗ ಜಗಳ ಆಡ್ಬೇಕಾ ಈಗ? ಮಧು ಫೋನ್ ಮಾಡಿ ಕೇಳ್ತಾ ಅವಳೆ, ಯಾಕಪ್ಪಿ ಅವ್ರು ಹಂಗಾದ್ರೆ ಹುಷಾರಾಗಿ ಬರ್ತಾನೆ, ಇಲ್ಲ ಡಯಟ್ ಮಾಡ್ತಾವೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆಗ ಎಷ್ಟು ಗಂಟೆಗೆ ಮಲ್ಕೊಂಡ್ರಿ ಪಾಪಮ್ಮ? ಎಷ್ಟು ಗಂಟೆಗೆ ಎದ್ರಿ? ಅಂದರೆ 1 ಗಂಟೆಗೆ ಮಲಗಿ 3 ಗಂಟೆ ಟೈಮ್ ಅಷ್ಟೇ ಮಲಗಿರೋದು. ಇದ್ದಿದ್ದು ಎಷ್ಟು ಗಂಟೆಗೆ? 3 ಗಂಟೆ ಅಲ್ಲ, 1 ಗಂಟೆ ಮಲಗಿ 3 ಗಂಟೆಗೆ ಇದ್ದರೆ ಅದು ಆಲ್ರೆಡಿ ಒಂದು ಸ್ವಲ್ಪ ಮಲಗಿದ್ವಿ. ಮೇಲೆ ಪ್ರಾಪರ್ 2 ಅವರ್ಸ್ ತೂಕ ನಿದ್ರೆ. 2 ಅವರ್ ಅಷ್ಟು ನಿದ್ದೆ ಮಾಡಿದ್ದೀರಾ? ಅಲ್ಲಿ ಲೈಟ್ ಆನ್ ಆಗಬೇಕು, ಬೇಗ ರೆಡಿ ಆಗಬೇಕು. ಎಲ್ಲಿ ಲೈಟ್ ಆಗಬೇಕು? ನಾವು ಹೋಗೋಕ್ಕೆ ಒನ್ ಆಗಬೇಕು. ನಾನು ಎಲ್ಲಿ ಲೈಟ್ ಆನ್ ಆಗಬೇಕು ಅಂತ? ಅಲ್ಲಿ ಬೆಳಕು ಬಂದುಬಿಟ್ರೆ ಅದರ ಮುಂಚೆನೇ ಹೋಗ್ಬೇಕು ಅಂತನಾ? ಓಕೆ. ಕನಕಪುರ ಇಲ್ಲದೆ ಎಷ್ಟು ದೂರ? 1 ಅವರ್. ಹಂಗಾರಲ್ಲಿ 6 ಗಂಟೆ. ಅದಕ್ಕೆ ಬೇಗ ವಿ ಆರ್ ರೆಡಿ ರೆಡಿ ರೆಡಿ. ಅಕ್ಕ ರೆಡಿ? ವಾ, ಫೈನಲ್ ಲುಕ್. Hi, good morning. ಫೈನಲ್ ಲುಕ್ ಹೇರ್ ಸ್ಟೈಲ್ ಆಗಿ ಹಿಂಗಿದೆ. 7:30 ಗೆ reach actually. ಹೌದಾ? ಪರವಾಗಿಲ್ಲ. We'll do it. No problem. Climate ಚೆನ್ನಾಗಿದೆ. ಬೆಳಿಗ್ಗೆ ಶೂಟ್ಗೆ ಹೋಗೋದೇ ಒಂದು ಮಜಾ. ಬಟ್ ಈ ವೆದರಲ್ಲಿ ಶೂಟ್ ಮಾಡಿದ್ದೀರಾ ಚೆನ್ನಾಗಿರ್ತಿತ್ತಲ್ಲ. ಸ್ವಲ್ಪ ಈಗ ಎರಡು ಕಾರಲ್ಲಿ ತಾನೇ ಹೋಗ್ತೀವಿ. ಇಲ್ಲಿ ಭಾವನ ಕಾರಲ್ಲಿ ಫೈನಲಿ ಹೊರಟಿದ್ದೀವಿ. ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಸಮಯ 7 ಗಂಟೆಗೆ ಇನ್ನು 10 ನಿಮಿಷ ಇದೆ. ಈಗ ಟೈಮ್ ಆಗೋಯ್ತಾನೆ. ಮನುಷ್ಯ ಅವ್ರೆ, ಈ ಮಿಸ್ಟಲ್ಲಿ ಶೂಟ್ ಆಗಬೇಕಾಗಿತ್ತು ಅಲ್ಲ? ಇಷ್ಟಕ್ಕೋಸ್ಕರನೇ 3 ಗಂಟೆಗೆ ಎದ್ದಿದ್ದು. ಬಟ್ ಏನಕ್ಕೆ ಲೇಟ್ ಆಯಿತು? ಎಂತ ಶರ್ಟ್ ಪ್ಯಾಂಟ್ ಹಾಕೊಂಡ್ ಬಂದಂಗ ಆಗ್ತದ. ಸೊ ಅವರೇ ನನ್ಗೆ ಇವತ್ತು ಮೇಕಪ್ ಮಾಡಿರೋದು. ಬಟ್ ಶ್ರೀಧರ್ 17 ಇಯರ್ಸ್ ಓಲ್ಡ್ ಬಾಯ್, ಈಗಲೇ ಅವರ ಇರುವಂತಹ ಪ್ರೀತಿಯ ಕಂಡು ನನಗೆ ತುಂಬಾ ರಿಯಲಿ ಅಲ್ಲ, ನನಗೆ ಪ್ಯಾಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗಂಡು ಮಕ್ಕಳು ಈ ವಯಸ್ಸಲ್ಲಿ ಆಲ್ರೆಡಿ ಓಕೆ ನಂದು ಜಾಬ್, ನಂದು ಡೆಸ್ಟಿನಿ, ನಾನು ಹಿಂಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು, ಅದು 6ನೇ ಕ್ಲಾಸಲ್ಲೇ ನಾನು ಈ ಥರ ಆಗಬೇಕು ಅಂತ ಅನ್ಕೊಂಡಿದ್ರಂತೆ. ಅಂಡ್ ನಾವಿವಾಗ ವಿಂಟೇಜ್ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ನನ್ನ ಕನಸು ಫಾರ್ಮ್ ಹೌಸ್ ಅಂತಾನು ಹೇಳ್ತಾರೆ. ಇದಿರೋದು ಕನಕಪುರ ಬನ್ನರ್ಘಟ್ಟ ರೋಡ್ ಹತ್ರ. ಇದು ನೋಡಿ, ಫುಲ್ಲು ಹಳ್ಳಿ ಮಧ್ಯದಲ್ಲಿರೋದು. ಇಲ್ಲೇ ನೋಡಿ, ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ತೋರಿಸ್ತೀನಿ ಲೊಕೇಶನ್ ನೋಡಿ. ಬೇಗ ಬಂದ್ಬಿಟ್ನಾ? ಟೈಮ್ ಕರೆಕ್ಟ್ 6 o'clock ಇದ್ದಾರೆ. ನಾವೀಗ ಸಮಯ ಟೈಮ್ 1.5 ಗಂಟೆ ಲೇಟು. ಬಾ, ಒಂದು ಸಾಂಗ್ ಶೂಟ್ ಸ್ಟಾರ್ಟ್ ಮಾಡ್ಬೇಡ ಫಸ್ಟ್. ಸಾಂಗ್ ಶೂಟ್ ಇದೇ ನೋಡಿ ನಾವು ಬಂದಿರೋ ಲೊಕೇಶನ್. ಬ್ಯೂಟಿಫುಲ್ ಆಗಿದೆಲ್ಲ, ಬ್ಯೂಟಿಫುಲ್. ಬೋಟೆಲ್ಲ ಇಟ್ಬಿಟ್ಟಿದ್ದಾರೆ. ಓಕೆ, ಹಾಂ ಓಕೆ
இது வந்து நல்லா இருக்குன்னு சொல்கிறேன். நம்ம ஒரு ஷார்ட் எக்ஸ்சேஞ்ச் பண்ணிக்கலாம். ஆனால் அது ಆಗುತ್ತಾன்னு ಗೊತ್ತಿಲ್ಲ ನಿಮಗೆ. ನೋಡೋಣ, ಟ್ರೈ ಮಾಡೋಣ. ಟ್ರೈ ಮಾಡೋಣ. ಸೊ ಸೂಪರ್ ಆಗಿ ನಮ್ಮ ಶೂಟ್ ನಡೀತಾ ಇದೆ. ಲೊಕೇಶನ್ ನೋಡಿ ಏನು ಸಕ್ಕತ್ತಾಗಿದೆ. ನಮ್ಮ ಈ ಒಂದು ಎಲ್ಲ ಡ್ರೆಸ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿದೆಲ್ಲ ಬಾವ. ಎಸ್ಪೆಷಲಿ ದಿಸ್ ಬ್ಯಾಕ್ ಗ್ರೌಂಡ್ ಇಸ್ ಪರ್ಫೆಕ್ಟ್ ಫಾರ್ ದಿಸ್. ಹೌದು, ಯಾವಾಗಲೂ ಒಂದು ವರ್ಷ ಒಂದು ಮಾಡ್ತಿದ್ವಿ. ಸೊ ಲಾಸ್ಟ್ ಇಯರ್ ಒಂದು ಆ್ಯಕ್ಚುಲಿ ಮಾಡಿಲ್ಲ. ಲಾಸ್ಟ್ ಇಯರ್ ಅಂದರೆ ಒಂದು ವರ್ಷ ಮಾಡಿಲ್ಲ. ಈ ವರ್ಷ வந்து மௌலியானே வந்து ஃபுல்லாக எல்லாமே வந்து டேக் கேர் பண்ணி சூப்பரான ஒரு அவுட்ஃபிட் வந்து கொடுத்துருக்கா. ವೆರಿ ಹ್ಯಾಪಿ ವಿತ್ ದ ಡ್ರೆಸ್ ಆಸ್ ವೆಲ್ ಆಸ್ ದಿ ಲೊಕೇಶನ್ ಆಸ್ ವೆಲ್. ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ಟು ಮೌಲ್ಯ ಶ್ರೀ ಪಟ್ಟಿದಾರ್ RCB ಕ್ಯಾಪ್ಟನ್. ಓ ಹೌದಾ ಬಾವ? ಪಟ್ಟಿದಾರ್ ಒಂದು RCB ಕ್ಯಾಪ್ಟನ್, ಇದು ಮೌಲ್ಯ ಪಟ್ಟಿದಾರ್. ಕೇರ್ಫುಲ್ ಇಲ್ಗಡೆ. ಇನ್ನು ಬೇರೆ ಡ್ರೆಸ್ಸಲ್ಲಿ ಅಲ್ಲೋಗಿ ಶೂಟ್ ಮಾಡಬೇಕು. ಅದು ಹಳ್ಳಿದು ಆಗಲೇ ತೋರಿಸಿದ್ನಲ್ಲ, ಹಳ್ಳಿ ಸೆಟಪ್ ಇದೆ ಪೂರ್ತಿ ಇಲ್ಲೆಲ್ಲ. ಆಮೇಲೆ ತೋರಿಸ್ತೀನಿ. ಅವರಿಬ್ಬರು ಸಕ್ಕದಾಗಿದೆ ಬಾವ ಅಲ್ಲ? ಇಲ್ಲಿ ವಿಡಿಯೋದಲ್ಲ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಬಾವ. ಸೂಪರ್. ಮಾತಾಡ್ತಾ ಇದ್ದಾನೆ ನಮ್ಮ ಭಾವನ. ನೆಕ್ಸ್ಟ್ ಅವನು ಕೂಡ ಒಂದು ಶೂಟ್. ಅವನು ಹಿಂಗೆ வந்துட்டு ஒரு கிளிப்பிங் எடுத்துக்கலாம்ல ಫೋಟೋ. ಹಾಂ ಬಾವ, ಇಲ್ಲ ಬಟ್ ಡ್ರೆಸ್ ಸೂಟ್ ಆಗುತ್ತಾ? ಇಲ್ಲ, ಅದು ಸೂಟ್ ಆಗಲ್ಲ. ಆದ್ರೆ ಸುಮ್ಮನೆ ಜಸ್ಟ್ வந்து ஒரு அப்புறமா தனியா வந்து போடுறதுக்கு. ಈ ಥರ ಒಂದು ಸಿಕ್ಕಿಲ್ಲ ಈ ಕಲರ್, ಅದಕ್ಕೆ ಒಂದು ರೆಡ್ ಜಾಕೆಟ್ ಥರ ಒಂದು ತಗೊಂಡಿದ್ದು. ಈ ಕಲರ್ ಸಿಗ್ಲಿಲ್ವಾ? ಈ ಕಲರ್ ಇಲ್ಲ, ಅದೇ ಎರಡಿಲ್ಲ 3 ಕಡೆ ಒಂದು ಹೋಗಿದ್ವಿ ಅಲ್ವಾ, ಸಿಕ್ಕಿಲ್ಲ. ಸರಿ, ಅದು ಓಕೆ, ತನಿಯಾ ಒಂದು ನಾವು ಇರ್ಪಾನ. ಸೂಪರ್. ಬಟ್ ಇಂಥ ಜಾಗ ಎಲ್ಲ ಪಾಪ ಎಣ್ಣೆ ಬಾಟ್ಲು ಹಾಕ್ಬಿಟ್ಟು ಹಾಳು ಮಾಡಿರ್ತಾರೆ. அதில் எடுத்துக்கலாமா? அது இதுக்கு தானே வந்து அது என் மொபைல் எடுத்துட்டு வரியா? இங்க மொபைல் அண்ட் மைக்கு ಅಲ್ಲಿ ಅದಾಯ್ತಾ? ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಆದ್ರೂ ಕಷ್ಟಪಟ್ಟು ನಿಲ್ಕೊಂಡಿದ್ದೀನಿ ಶೂಟ್ಗೋಸ್ಕರ. ಓಕೆ, ನೋಡೋಣ. ಔಟ್ಪುಟ್ ಚೆನ್ನಾಗಿ ಬಂದರೆ ಸಾಕು. ನಾವು ಮೂವಿಗೆ ಹೋಗಿ ಎಷ್ಟು ದಿನ ಆಯ್ತು ಬಾವ? 1 ವರ್ಷ ಆಯ್ತು ಆಕ್ಚುಲಿ ಅಲ್ವಾ? ಒಟ್ಟಿಗೆ ಮೂವಿ ಒಂದು ಸುದೀಪ್ದು ಏನದು ಮಾರ್ಕ್ ಮುಂಚೆ ಒಂದು ಮ್ಯಾಕ್ಸ್ ಬಂದಿದ್ದು ಸಖತ್ ಮೂವಿ. ಲಾಸ್ಟ್ ಇಯರ್ ಫಸ್ಟ್ ನೋಡಿದ್ದು, ಆದರೆ ಅದೇ ಓಡಿಲ್ಲ ನಮ್ಮಲ್ಲಿ ಲೆಕ್ಕ ಹಾಕೊಳ್ಳಿ. ಬಟ್ ವಿಲ್ ಗೋ ಟು 45 ದಿಸ್ ಟೈಮ್. ಏನೋ ರಿವ್ಯೂ ಒಂದು ಚೆನ್ನಾಗಿರುತ್ತೆ, ನೋಡೋಣ 31st. ಹೌದು, ಚೆನ್ನಾಗಿದೆ ರಿವ್ಯೂ. ಅದಾದ್ರೆ ಮಾರ್ಕ್ ಒಂದು ಸ್ವಲ್ಪ ಮಿಸ್ ಆಯ್ತು ಈ ಟೈಮ್ அப்படின்னு சொல்லிட்டு. ಹೌದಾ? ಮಾರ್ಕ್ ಮಿಸ್ ಆಯ್ತಾ அப்படின்னு சொல்றாங்க. ಬಟ್ ನಮ್ ನೋಡ್ಬಿಟ್ಟೆ ಒಂದು ಡಿಸೈಡ್ ಮಾಡಬೇಕು, ಬೇರೆ ರಿವ್ಯೂನ ನಂಬ್ಕೊಂಬಾರ್ದು ನಾವು. ಕರೆಕ್ಟ್. ಅದು ಒಂದು 45 ವಿಲ್ ಸಿ. 45 3 ಜನ ಇದ್ದಾರೆ. ಪೀಸ್ ಶೆಫ್ ಆ್ಯಂಡ್ ಹೂಸ್ ದ ಅದರ್ ಪರ್ಸನ್, ಯಾರ್ದು ಶೆಟ್ಟಿ ಇಲ್ಲ, ಇವನು ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡಿದಾರಲ್ವಾ 45. ಶೂಟು ಭರ್ಜರಿಯಾಗಿ. ಇದು ಒಂದು ಕನಕಪುರ ಪ್ರಾಪರ್ ಊರ ಹೆಸರು ಗೊತ್ತಿಲ್ಲ ಬಾವ, ಬಟ್ ಕನಕಪುರ ರೋಡಲ್ಲಿ ಬರಬೇಕು. ಅದು ಅಲ್ಲಿ ಹೇರ್ ಸ್ಟೈಲ್ ಆಗಿರೋದಕ್ಕೆ ಬ್ಯೂಟಿಫುಲ್ ಆಗಿದೆ, ಸಕ್ಕದಾಗಿ ಕಾಣ್ತಾ ಇದ್ದಾರೆ ಗರ್ಲ್ಸ್. ಒಂದು ಟರ್ನ್ ನೋಡ್ಬಿಟ್ಟು ನಾನು ಅಂತೀನಿ ಅಕ್ಕ. ಮದುವೆ ಆಗಿ ಮಕ್ಕಳಿದ್ದಾವೆ, ನಾವೀಗ ಏನು ನೋಡ್ತಾ ಇದ್ದೀವಲ್ಲ ನಮ್ಮ ಹೆಂಡತಿದರಿಗೆ.
ಸೈಟ್ ಹೊಡಿತಾ ಇದೀವಿ. ಸೈಟ್ ಹೊಡಿತಾ ಇದ್ದೀವಿ ನಾವು. ಅದೇ ಅಲ್ವಾ, ಸೇಮ್ ಅಲ್ವಾ ಅದು? ಸೈಟ್ ಹೊಡಿತಾ ಇದ್ದೀವಿ. ಸೈಟ್ ಅಡಿಗೆರೆ ಹಿಂಗೆ ಸೈಟ್ ಹೊಡಿತಾ ಇದ್ವಿ. ಅಡಿಗೆರೆ ಹೊಡಿಯೋದು ಅಷ್ಟೇ. ಸೈಟ್ ಎರಡು ஏன்னா இங்கிலீஷ் அது எப்படி மிக்ஸ் பண்ணியிருக்காங்களா, இங்கிலீஷ் அண்ட் தமிழ் ஆர் கன்னடா ಒಂದು ಇದಕ್ಕೆ ಸೈಟ್ ಅಡಿಗೆ. ಸೈಟ್ ಅಡಿக்கிற ಚಿಕ್ಕ ನಾನಾ ಪ್ಲೀಸ್ ಶಿವ ಶಿವ ಆಂಜನೇಯ. ಮನೆ ಊಟದ ಇಡ್ಲಿ, ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ಟೇಸ್ಟು? ಚೆನ್ನಾಗಿದೆ ಚಿನಿ. ಅವ್ನಿಗೆ ಈ ಥರ ಖಾರ ಖಾರ ಮಸಾಲೆ ಆ ಥರ ಸಿಕ್ಕಾಬಿಟ್ಟೆ ಇಷ್ಟ. ತಿನ್ನು ಅಂದೆ. ನನಗೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪು ಬರ್ತಾ ಇದೆ ತಟ್ಟೆ ಇಡ್ಲಿ. ನನಗೆ ಇಡ್ಲಿ ಸ್ಮೆಲ್ ಯಾವ ಥರ ಇರಬೇಕು ಗೊತ್ತಾ ಪಾಪ? ನಾನು ಚಿಕ್ಕ ವಯಸ್ಸಂದರೆ ಒಂದು 5 ವರ್ಷ 4 ವರ್ಷ ಇರಬೇಕಾದ್ರೆ ಕುಕ್ಕೆಯಲ್ಲಿ ಇಡ್ಲಿ ಮಾರ್ಕೊಂಬರ್ತಾಯಿದ್ರು, ಊರಲ್ಲಿ ಮಾರ್ಕೊಂಡು. ಆ ಬಿಸಿ ಬಿಸಿ ಹಬೆ ಹೆಂಗಿರೋದು ಅಂತಂದರೆ ಅದ್ರಲ್ಲ ಸಾಗುಲ. ಓಕೆ ಓಕೆ, ಟೇಸ್ಟ್ ಇನ್ನೂ ಬಾಯಲ್ಲಿದೆ ನನಗೆ. ಟ್ರೈ ನನ್ನ ತಗೋ, ಒಂದು ಟ್ರೈ ಮಾಡೋ. ಮೊನ್ನೆ ಪೊಂಗಲ್ ಹಂಗೆ ತಿಂದೆ ತಾನೆ. ಮಾಧವಿ, ಓ ಐ ಆಮ್ ನಾಟ್ ಕಾಂಪ್ರಮೈಸಿಂಗ್ ಎನಿಥಿಂಗ್. ಬರ್ತೀಯ? ಅಲ್ಲಲ್ಲ ನಿಮ್ಮ ಥರನೇ ನಾನು ಇದ್ದನು. ಬರ್ತೀಯ ಬಾ ದಾರಿಗೆ, ಎಲ್ಲಾದ್ರಲ್ಲೂ ಆಗಲೇಬೇಕು. ನಿಮ್ಮ ಥರನೇ ನಾನು ಇದ್ದಿದ್ದು. ಎಸ್, ಎಲ್ಲರೂ ಹಂಗೆ ಥರ ಇದ್ದೀವಿ. ಹೋಗ್ತಾ ಹೋಗ್ತಾ ಲೈಫ್ ಕಲಿಸ್ಬಿಡುತ್ತೆ. ಬಾವಾ ಆಯ್ತಾ ಶೂಟ್ಸು? ಚೆನ್ನಾಗಿ ಬಂತ ಅನ್ಕೊಂತೀರಾ? ಹತ್ತಿ ಏನದಿ? ಓ ಪಾಪ ಹೂವಿನ ಬಾಣ ಅಂತ ಮಾಡಿದಾರೆ ಪಾಪ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಮೂಡುವ ಪ್ರಾಣದಂತೆ ವಾದಂತೆ ನೀನೆ ನೀನು ನೀವು ಅಲ್ಲ, ಅದ್ರಲ್ಲೂ ರೆಸ್ಪೆಕ್ಟು ನಮ್ಮ ಭಾವ. ನೀವೇನ್ ಮಾಡ್ತಿದ್ದೀರಾ ಅಂತ. ಓಕೆ ಬನ್ನಿ ಬನ್ನಿ ತಿಳ್ಕೊಂಡು. ಥ್ಯಾಂಕ್ ಯು ಫಾರ್ ದ ಡ್ರೆಸ್. ಕೋಟ್ ಸೂಪರ್ ಆಗಿತ್ತು. ಈ ಕೋಟ್ ಸಖತ್ ಚೆನ್ನಾಗಿತ್ತು. ಆ ಸಾಂಗ್ ಇದೆ ಕರೆಕ್ಟಾಗಿ ಮ್ಯಾಚ್ ಆಯ್ತು. ಡಿಫರೆಂಟ್ ಕಾಲು ಚುಚ್ಕೊಂಡು ಹೋಗಿ ತಣ್ಣೀರ್ ಬಿಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ವೆರಿ ಗುಡ್. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿದೆ, ಅವ್ರಿಗೆ ಗೊತ್ತಿದೆ ಹೆಂಗ್ ಮಾಡ್ಬೇಕು, ಹೆಂಗ್ ಪೋಸ್ ಕೊಡ್ಬೇಕು ಅಲ್ವಾ? ಆಮೇಲೆ ಇನ್ನೊಂದೇನಂದ್ರೆ ಅವ್ರದ್ದು ಬೆಸ್ಟ್ ಫೋಟೋ ವಿಡಿಯೋ ಎರಡು ಅಲ್ಲೇ ಕ್ಯಾಂಡಿಡೇಟ್ ತಗೊಂಡ್ಬಿಡ್ತಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಪ್ಲಸ್ ಪಾಯಿಂಟ್. ಆಮೇಲೆ ಏನ್ ಗೊತ್ತಾ, ಟೈಮ್ ವೇಸ್ಟ್ ಮಾಡಲ್ಲ. ಪಟ 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 ಅಂತ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ವೆರಿ ನೈಸ್. ಅದು ನಾನು ಎಷ್ಟು ಮಾಡ್ಲಿಂಗ್ ಶೂಟ್ ಮಾಡಿದ್ದೀನಿ ಅಂತ ಏನೋ ಒಂಥರ ಖುಷಿ ಅನಿಸ್ತು ನನಗೆ. ಈ ಶೂಟಾ ಸೂಪರ್. ಆಫ್ಟರ್ 4 ಓಯ್ ಈ ತರ ಶೂಟ್ ಮಾಡಿರೋದು ವ್ಯಾಲೆಂಟೈನ್ಸ್ ಡೇ ಇದು ಚೆನ್ನಾಗಿತ್ತು ನಮ್ದು. ಅವ್ರು ಜಾಸ್ತಿ ಶಾರ್ಟ್ ಆಗಿಲ್ಲ ಸೂಪರ್ ಆಗಿದೆ ಅಲ್ವಾ? ಎತ್ತನೆ ರೆಂಟಿದೆ ಅದು ಬೋದು. ಅದು ಮಾತ್ರ ಕಾಫಿ ಕುಡಿತೀರಾ ಅಲ್ವಾ ಎಲ್ಲರೂ? ನೋಡಿ ನಮ್ಮ ಅಕ್ಕ ಬಾವ ಆಫ್ಟರ್ ಸಿನಿಮಾದು ಶೂಟ್ಸು ಸೀರಿಯಲ್ ಶೂಟ್ಸ್ ಎಲ್ಲ ಮಾಡಿ ಈ 4 ವರ್ಷದಲ್ಲಿ ನಿಮ್ಮ ವರ್ಕ್ ತುಂಬ ಇಷ್ಟ ಆಯ್ತಂತೆ. ಥ್ಯಾಂಕ್ ಯು. ನೀರಿದೆ ಅಲ್ಲಿ? ಇಲ್ಲ ಅಲ್ಲ, ತಂದ್ಕೊಡ್ತೀನಿ. ಅಲ್ಲಿತ್ತ ನೀರಿಲ್ಲಿತ್ತವ? ನೀರಿದೆ ಕೇಳಿದ್ದಕ್ಕೆ ಅವರು ತೊಗೊಂಡು ಬಂದು ಅಲ್ಲಿ 2 ಬಾಟಲ್ ಅವರೇ ತೊಗೊಂಡು ಬಂದರು ಅನ್ಸುತ್ತೆ. ಇಲ್ಲ, ಅದು ಕಾರಲ್ಲಿ ಇದ್ದಿದ್ದು. ಓಕೆ, ಇದನ್ನು ನಾನು ಪರ್ಮಿಷನ್ ಕೇಳ್ತೀನಿ ಆದಿವಿಗೆ.
ಆ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ನೋಡೋಣ. இட்லி கிடையாது இருந்தாலும் நீங்க சொல்றேன் பண்ணும்போது ஒரு மாதிரி டிஃபரெண்டான ஒரு சாஃப்ட்னஸ் ஒரு டிஃபரெண்டான டேஸ்ட் இருக்கும். அபிஷேக் சாப்பிட்டு சொல்லுவாங்க. ಯಾರು ತರಿಸ್ಕೊಟ್ರು? ಅಣ್ಣನ அந்த ஃபீல் பண்ண முடியுதா உன்னால அந்த ಇಡ್ಲಿ ನೀನು ನಾನು ಹೇಳೋ ಮಾತನೇ ಹೇಳ್ದಂತೆ ಅಚ್ಚು ಆದಿ ಹೇಳ್ತಾವನೆ. ಚಿಕ್ಕ ವಯಸ್ಸು ಸ್ಮೆಲ್ ಇಡ್ಲಿ ಅಂದರೆ ನೋಡು ಎರಡು ಪೇರು ಅಲ್ವಾ. ನಾನು ಆಲ್ರೆಡಿ ಹೇಳ್ಬಿಟ್ಟೆ ಬ್ಲಾಗಲ್ಲಿ ಚಿಕ್ಕ ವಯಸ್ಸಲ್ಲಿ ತಿಂದಂಗೆ. ಅಂದರೆ ನೋಡಿ ನಮ್ಮಿಬ್ರಿಗೂ ಹಂಗೆ ಇದೆ ಅಂತಂದರೆ ಮೈಂಡಲ್ಲಿ ಸೇಮ್ ಹಂಗೆ ಇದೆ ಇದು ಅಂತ ಹೇಳ್ದೆ ನಾನು ಅಲ್ವಾ. ಅಂದರೆ ಸೂಪರ್. ಇಲ್ಲ ಬಾವ ಹಂಗೇನಿಲ್ಲ. ಅದು ಎಂಥ ಫೀಲ್ ಕೊಡುತ್ತಲ್ಲಪ್ಪ ಅಕ್ಕ. ಅಂದರೆ ಈಗ ನನಗೆ ಮಾತ್ರ ಅನ್ನಿಸ್ತೇನೆ ಅಂತಂದಾಗ ಅದೇ ಇಡ್ಲಿ ನೀನು ತಿಂದಿದ್ಯಾ ಫೀಲ್ ಮಾಡಿದ್ದೀವಿ. ಯಾಕಂದ್ರೆ ನಾವಿಬ್ರು ಆಲ್ಮೋಸ್ಟ್ ನಾನು ಒಂದ್ 2 ವರ್ಷ ದೊಡ್ಡವಳು ಅವನಿನ್ನ ಇದ್ರೂ ಅವನ ಏಜಲ್ಲೇ ನನ್ನ ಮೈಂಡ್ ಸೆಟ್ ಇರೋದು, ನನ್ನ ತಮ್ಮನ ಏಜಲ್ಲೇನೆ. ಕುಕ್ಕಿಲಿ ಇಡ್ಲಿ ತಗೊಂಡ್ಬರ್ತೀನಿ. ಹೌದು, ಅದನ್ನೇ ಹೇಳಿದ್ದು ನಾನು ಆಲ್ರೆಡಿ ಹೇಳಿದೆ ಕುಕ್ಕೇಲಿ ಅಂತಾನೆ ಹೇಳ್ದೆ ನಾನು. ನಿಜವಲ್ಲ ಅದು ನಿಮ್ಗೆ ಹೇಳೋದನ್ನ ವಿಡಿಯೋದಲ್ಲಿ ಹೇಳೋದನ್ನ ಎಲ್ಲೋ ಗೊತ್ತಿಲ್ಲ, ಇವ್ರುಗಳಿಗೆಲ್ಲ ಹೇಳ್ತಾ ಇದ್ದೆ. ಕುಕ್ಕೇಲಿ ಎತ್ಕೊಂಡು ಬರ್ತಾ ಇದ್ರು. ಚಿಕ್ಕದಲ್ಲಿ ನಮ್ಮ ತಮ್ಮ ಬಂದು ಇಡ್ಲಿ ಪ್ರಿಯ, 12 ಇಡ್ಲಿ ತಿಂತಿದ್ದ. ನಾವು ಒಂದು ಇಡ್ಲಿ ತಿನ್ನಕ್ಕೆ ತಲೆ ಮೇಲೆ ಕುಕ್ಕಿ. ನಂದು ಮೇಕಪ್ ಆಯಿತು. ಸ್ವಲ್ಪ ಏನೋ ಓವರ್ ಅನಿಸ್ತಾ ಇದೆ. ಸ್ವಲ್ಪ ಬಿಟ್ಟಾದಮೇಲೆ ಸೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ನೋಡೋಣ, ಹೇಳಿದ್ದಾರೆ ಹಾಗೆ ಸೆಟ್ ಆಗುತ್ತೆ ಅಂತ. ಟೈಮ್ ಇವಾಗ ಆಲ್ಮೋಸ್ಟ್ 1 ಗಂಟೆ. ಆವಾಗ ಮೇಕಪ್ ಮಾಡೋಕ್ಕೆ ಶುರು ಮಾಡಿದ್ದು, ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಈಗಷ್ಟೇ ಎಲ್ಲ ಮುಗಿದಿದ್ದು. ಮತ್ತು ಈಗ ಇನ್ನೊಂದು ಡ್ರೆಸ್ದು ಶೂಟ್ ಆಗ್ತಾಯಿದೆ. ಲುಕಿಂಗ್ ಗುಡ್ ಮೌಲ್ಯ. ಕಿವಿ ಹತ್ತಿ ಹಾಕೊಂಡಿದ್ಯಾ ಅಂತ? ಇಲ್ಲ ಅದು ಓಕೆ. ಹುಷಾರು ಬಿದ್ದುಬಿಡ್ತಿದ್ದಲ್ಲೇ ಪಾಪ. ಹುಷಾರಮ್ಮ. ಈಗ ಒಂದು ಸಿಂಗಲ್ ಟೇಕ್ದು ಶಾರ್ಟ್ ಬಂತು. ಏನು ಸಕ್ಕತ್ತಾಗಿತ್ತು ಗೊತ್ತಾ? ಏನು? ಹಾಂ, ನಾನು ಇಲ್ಲೇ ಊಟ ಮಾಡೋದು. ಇಲ್ಲಿ ತಗೊಂಡು ಎಲ್ಲ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಹಾಂ, ಸಕ್ಕತ್ತಾಗಿ ಬಂತು ಗೊತ್ತಾ ಕಂಟೆಂಟು. ನೋಡಿ, ಮನೆ ಊಟ ಮಧ್ಯಾಹ್ನದ್ದು ಇವತ್ತು ಚಪಾತಿ ಮತ್ತು ರೈಸು, ಇದನ್ನು ಗೊಜ್ಜೆಲ್ಲ ಕೊಟ್ಟಿದ್ದಾರೆ. ಬೆಳಗ್ಗೆನೂ ಲೈಟಾಗಿ ಫೀಲ್ ಆಯ್ತಲ್ಲ ಬಾವ ತಿನ್ನೋದು ಮನೆ ಊಟದ? ಚೆನ್ನಾಗಿದೆ ಕಣ. ಸೊ ಸಮಯ ಈಗ 2:40. ಕಣ್ಣೆಲ್ಲ ಚುಸ್ತಾ ಇದೆ. 4-5 ಡೇಸಿಂದ ನಿದ್ರೆ ಇಲ್ಲ. ಫುಲ್ ಟಯರ್ಡ್. ಓಡಾಡ್ತಾನೆ ಇದ್ದೀವಿ. ನಿದ್ರೆ ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಮೈ ಗಾಡ್, ಓ ಮೈ ಗಾಡ್. ಮಟಕಿನಾರು ಬರ್ತಾರೆ, ಕಪಾತನ್ನೇ ಕರ್ತಾರೆ. ಬಾವ, ನಿಮಗೆ ಮೇಕಪ್ ಅಂದ್ರೆ ಇಷ್ಟ ಇಲ್ಲ? ಮೇಕಪ್ ಅಂದರೆ ನನಗೆ ರಿಸೆಪ್ಷನ್ ನೆನಪಾಗುತ್ತೆ. ಅದಕ್ಕೋಸ್ಕರ ಮೇಕಪ್ಪೇ ಮಾಡ್ಕೊಳ್ಳೋ. ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿದೆ ಬರಲ್ಲ ನೋಡಕ್ಕ. ಅದು ಟಿಶ್ಯೂಲಿ ಲ್ಯಾಶಸ್ ಒರೆಸ್ಕೊ. ಎಸ್ ಬಾ, ಚೆನ್ನಾಗಿದೆ. ಇದು ಬೇರೆ ಕಾಸ್ಟ್ಯೂಮು. ಟಯರ್ಡ್ ಆಗೋಯ್ತಾ? ಹಾಂ, ನಿಜ ಸಾಕ. ತಗೊಂಡ್ ಬಂದಿರೋಳಿಗೆ ಗೊತ್ತು, ಅದ್ರಲ್ಲಿ ಬೇರೆ ಹೆಂಗ್ ಮಾಡ್ತವಳು ನೋಡೋಳಿಗೆ ಇಂಟ್ರೆಸ್ಟ್ ಅಂತ 4 ಗಂಟೆ ಅಲ್ಲವಾ? ಏನಕ್ಕೆ ಈಗ ಜಗಳ ಆಡ್ಬೇಕಾ? ಈಗ ಬೇಡ ಕಣಮ್ಮ. 4 ಗಂಟೆ ಆಯಿತು. ಮೈ ಗಾಡ್, ಫುಲ್ ಟಯರ್ಡ್. ಓಹೋ, ಎಲ್ಲಿ? ಯಾವುದು ಬೇಡವಾ? ಆ ಥರ ಹಾಂ, ಕರೆಕ್ಟ್.
ಎಲ್ಲ ಹೆಂಗೆ ಹಾಳು ಮಾಡಿಕ್ಕಿದಾವೆ ನೋಡಿ ಎಲ್ಲನೂ. ಏಯ್ ಈ ಕಪಲ್ಸ್ ರೆಡಿ ಆಗಿದ್ದಾರೆ. ಹಾಂ ಫೈನಲಿ ನಮ್ಮ ಶೂಟ್ ಮುಗೀತು. ಮೌಲ್ಯ ಸುಸ್ತಾಗ್ಲು. ಇನ್ನು 4 ಜನದ. ಓಕೆ ಆಲ್ ದಿ ವೆರಿ ಬೆಸ್ಟ್. 4 ಜನ ಫಸ್ಟ್ ಮುಗಿಸ್ಬಿಟ್ಟು ಇಬ್ಬರದು ಮುಗಿಸ್ಬಿಟ್ಟು ನೋಡಿ ಬಾಬಾ ನಾವು ಇಲ್ಲಿ ಬರ್ತಿದ್ದಾಗ ಎಷ್ಟು ಎಂಜಾಯ್ ಮಾಡ್ತಾರೆ. ನಾವಿದ್ರೇ ಅವ್ರ ಕೋಪ ನಮಗೂ ಕೋಪ ಹರಿಸ್ತಾರೆ. ಏನಕ್ಕೆ ಹಿಂಗೆ? ಸೂಪರ್ ಶೂಟಿಂಗ್ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಇದೆ ಅಯ್ಯೋ ಖುಷಿ ಪಡ್ಬಿಟ್ಟಿದ್ದೆ ನಾನು. ಸಾರಿ ಸುಮ್ಮನೆ ಎಲ್ಲಿ ಇಲ್ಲನಾ? ಆ ಸಾಂಗ್ ಮಾತ್ರ ಅಲ್ಲೇ ಬೇಕು. ಇದು ಯಾವ ಸಾಂಗ್ ಅಕ್ಕ? ಅದು ಅವಳು ಕಳಿಸಿದಾಳು, ಅವಳು ಟೆಸ್ಟಿಮೋನಿ ತಗೋಬರೋಣ ಅವಾಗ ಮುಗಿಯೋದು. ಇವ್ರದ್ದು ಮುಚ್ಚ ಅನ್ಬಿಟ್ಟು ಫುಲ್ಲ ಮುಚ್ಚಿಟ್ಲ ಅವಳು. ಮುಗಿಸ್ಬಿಟ್ಟು ಟೆಸ್ಟಿಮೋನಿ ತಗೊಳ್ಳೋಣ. ಓಕೆ ನೋಡಿ ರೀಲ್ ಮಾಡ್ತಾವ್ರೆ. ಬಿಟ್ಟಪ್ಪ ಎಲ್ಲ ಮುಗಿಸ್ಕೊಂಡು ಹೆಂಗೆ ಹೋಗ್ತದೆ ನೋಡಿ ಕುಂಡ್ಕೊಂಡು. ಹಾಂ ಯಾರಿದ್ದಾರೆ ಇಲ್ಲಿ? ಹತ್ತಿಲ್ಲ ರೆಸ್ಟ್ ಮಾಡ್ಬೇಕಾ? ಯಾರು ಅಣ್ಣ ಇದ್ದಾರ? ಅಣ್ಣ ಯಾರು ಉಳ್ಳವರ ಅದೇ ಅಂತ. ಓಕೆ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಶೂಟ್ ನಾನು ಹೇಳ್ದಂಗೆ ಸೂಪರಾಗಿತ್ತು. ಥ್ಯಾಂಕ್ ಯು ಎಲ್ಲರಿಗೂ. ಕಾಲಚಕ್ರ ಥ್ಯಾಂಕ್ ಯು. ನಾನು ನಿನ್ ಕೈ ಎತ್ಕೊಂಡು ಹೋಗ್ತಿದ್ದೆ, ಇವತ್ತು ನನ್ನ ಕೈನ ನೀನು ಥ್ಯಾಂಕ್ ಯು ಸೋ ಮಚ್. ಇನ್ನು ತಗೊತಾನೆ ಇದ್ದೀರಾ? ಸೇವ್ ಆಗಿದ್ದಾರೆ. ಏನಕ್ಕೆ ಅವ್ರಿಗೆ? ನಿಮ್ಗೇನಾದರೂ ಬೇಕಿದ್ರೆ ಬನ್ನಿ. ನನ್ನ ಕನಸು ವಿಂಟೇಜ್ ಫಾರ್ಮ್ ಅಂತ ಬಂದು ಶೂಟ್ಸ್ಗಳು ಮಾಡ್ಕೊಂಡು ಹೋಗ್ಬೋದು. ಹಿಂದ್ಗಡೆಲ್ಲ ಕೆರೆ ನೀವು ನೋಡಿರ್ತೀರ ಫಸ್ಟ್ ಸ್ಟಾರ್ಟಿಂಗ್ ಫುಟೇಜಲ್ಲಿ. ಬಂದು ಶೂಟ್ಸ್ಗಳು ಮಾಡಿಕೊಂಡು ವೆಡ್ಡಿಂಗ್ ಶೂಟ್ಸು, ಪ್ರೀ ವೆಡ್ಡಿಂಗ್ ಶೂಟ್ಸು ಅದು ಇದು ಮಾಮೂಲಿ, ಅಥವಾ ಕಾನ್ಸೆಪ್ಟ್ ಶೂಟ್ಸು ಮಾಡ್ಬೋದು. ಈ ನಮ್ಮ ಮನೆಗಳಿಗೆ ಹೊರಡುವ ಸಮಯ ಬಂತು. ಫೈನಲಿ ಮನೆಗೆ ರೀಚ್ ಆದೋ. ಟೈಮು 7 ಗಂಟೆ. ಇವಾಗ 7 ಗಂಟೆ ರೀಚ್ ಆಗಿದ್ದೀವಿ ನಾವು. ದೇವ್ಡ ಆಗಿಲ್ಲ. ಈಗ ಶೂಟ್ ಮುಗಿಸಿ ಮೂಲೆ ಟಯರ್ಡಾಗಿ ಕೂತಿದ್ದಾಳೆ. ನಾನು ಭಾವ ಆನವ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಆನವ್ ಅದೇನೋ ಒಂಥರ ಅದಿನ್ನೇ ಮಕ್ಕಳಂದ್ರೆ ಹೆಂಗಲ್ಲ ಒಂಥರ ಕನ್ಫರ್ಮ್ ಹಂಗೆ ಆಗುತ್ತೆ. ಒಂಥರ ಖುಷಿ ನನಗೆ. ನನ್ನ ಮಗನ ಮೀಟ್ ಮಾಡ್ತಾ ಇದ್ದೀನಿ. ಈಗ ತಿಂತಾ ಇರ್ತಾನೆ, ಎಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ ಮೋಸ್ಟ್ಲಿ. ನೋಡೋಣ. ಡೈಲಿ ಡಯಟ್ ವರ್ಕೌಟು. ನಾನು ಮಲ್ಕೊಬಿಟ್ಟನ. ಹೌದಾ? ಹಾಂ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರೋ ಅವ್ರು ಎಲ್ಲ ನೆನ್ನೆ ನೀವು ಆಚೆನೇ ಇದ್ರಲ್ಲ, ಈ ಅದಕ್ಕೆ ಇದು ಮಾಡ್ತಾ ಇದ್ದ, ಅದಕ್ಕೆ ಕರ್ಕೊಂಡು. ಹೌದಾ? ಈಗ ಜಸ್ಟ್ ಆನವ್ ಏ ಹಾಯ್. ಹಲೋ 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 ಹಾಯ್. ಇಳಿದು ಬರ್ತೀನಿ ಇರಿ, ಬಂದೆ ಇರ್ರಿ ಅಂತೆ. ಏನು ಲವ್ ಯು ಮಗ್ನೆ, ಲವ್ ಯು ಮುದ್ದು ಬಂಗಾರ, ಲವ್ ಯು ಮುದ್ದು ಸಿಂಗಾರ. ಹೇ ನನ್ನ ಮುದ್ದು ಬಂಗಾರ, ಹೇ ನನ್ನ ಬಿಳಿಗಿರಿ ರಂಗಯ್ಯ. ಅಮ್ಮ ಅಮ್ಮ ಅವ್ನ ಆಡೋ ಸಾಮಾನೆಲ್ಲ ತೋರಿಸ್ತಾ ಇದ್ದಾನೆ ಈಗ ನಮಗೆ. ಅಯ್ಯೋ ಯೋ 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 ಆಪಲ್ ಆಪಲ್.
ಓ ಹೇಳ್ದ ಬಾವ, ಆಪಲ್ 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 ಅಂತ ಹೇಳ್ದ. ಎ ಫಾರ್ ಆಪಲ್. ಎ ಫಾರ್ ಆಪಲ್. ಒಮ್ಮ ಹೇಳ್ತಾ ಅವ್ರ ಅಮ್ಮಗೆ ತೋರಿಸಿದ್ರೆ ಖುಷಿ ಪಡ್ತಾನೆ ಬಾವ. ಕ್ಯಾಪ್ಚರ್ ಆಗೋಯ್ತು ವಿಡಿಯೋ ಇದು. ಬಿ ಫಾರ್ ಬಾಲ್. ಬಿ ಫಾರ್ ಬಾಲ್. ಬಿ ಫಾರ್ ಬಾಲ್. ಏನದು? ಈಗ ಆಟೋ ಅಂದ. ಆಟೋ ಕುಂಬಳಕಾಯಿ. ನೀಟಾಗಿ ಆಟೋ ಅಂದ. ಆಟೋ. ಆಟೋ. ಮೈ ಗಾಡ್, ಇವತ್ತು ಮಾತಾಡ್ತಾನೆ. ಇವತ್ತು ಡೇಟಲ್ಲಿ ಹೇಳಲ್ಲ ಬಿಡಿ. ಆಟೋ ಆಟೋ ಮೌಲ್ಯಲ್ಲಿ ಕೇಳವ ಮೌಲ್ಯಲ್ಲಿ ಕೇಳು. ಮೌಲ್ಯ. ಹೇಳಲ್ವಾ? ಮೌಲ್ಯ ಅನ್ನು ಮೌಲ್. ಮೌಲ್ಯ ಅಂತಾನೆ ಕಣವ. ಮೌಲ್ಯ ಕಷ್ಟ. ಕರೀತಾ ಇದ್ರೆ ಅವನು ಮೌಲ್ಯ. ಮೌಲ್ಯ ಅಂತನಾ? ಓ ಮೈ ಗಾಡ್. ಪ್ರತಿ. ಹೇಳವ ಪ್ರತಿ. ಪಾಪ ಹೇಳ್ದ. ಹೌದಾ? ಏಯ್ ಮೌಲ್ಯನವ. ಮೌಲ್ಯ ಮೌಲ್ಯ ಅಲ್ಲ ಬಂತು ಪಾಪಮ್ಮ, ಬಂತು ಕಣೆ. ಅಯ್ಯಯ್ಯೋ ಬಾವ, ನಿಮ್ದು ಫಸ್ಟ್ ಬಂದ್ಬಿಡ್ತಾ? ಅಯ್ಯೋ ಪಾಪ, ಬಾವನ್ 30 ಮಿನಿಟ್ಸ್ ತೋರಿಸ್ತಾ ಇತ್ತು ಆರ್ಡ್ರ್ ಮಾಡಿದ್ದು. ನಾನು ಆರ್ಡ್ರ್ ಮಾಡಿದ್ಮೇಲೆ ಮಾಡಿದ್ದವರು. ಮನೆಗೆ ವಾಪಸ್ ಬಂದು ಅನ್ನ ಜೊತೆ ಎಲ್ಲ ಆಟಾಡ್ಕೊಂಡು ಕೋರ್ಸ್ ಟಯರ್ಡ್ ಆಗಿತ್ತಲ್ಲ, ಊಟದಿಂದ ಆರ್ಡ್ರ್ ಮಾಡಿದ್ದು. ಮೌಲಿಂಗೆ ಹೊಟ್ಟೆ ಹಸು ತಡೆಯೋಕ್ಕಾಗದೆ ಪರದಾಡಿ ಕೊನೆಗೆ ಅವಳು ಹೇಳೋದು ಹೆಂಗೆ ಗೊತ್ತಾ, ಹಸುವೆ ಹೊರಟೋಯ್ತು ಅಂತ ಲಾಸ್ಟ್ ಡೈಲಾಗ್ ಹೊಡಿತಾಳೆ. ಅದಾಗಬಾರ್ದು ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟಪಟ್ಟೆ. ಆದರೂ ಬಾವ ಆರ್ಡ್ರ್ ಮಾಡಿದ್ದೆ ಬಂತು ಫಸ್ಟು. ಇನ್ನೇ ಏನಪ್ಪ ಬಂದ್ರೂ ತಿನ್ನೋದೇ ಅಲ್ವಾ. ಆದರೆ ಈಗ ಅವಳಿಗೆ ಆರ್ಡ್ರ್ ಮಾಡಿದ್ದು ಬರ್ತಾ ಇದೆ. ಪಾವ್ ಭಾಜಿ ತಿನ್ನಬೇಕು ಅಂತ ಹೇಳಿದ್ದು. ಹಾಂ, ತಿಂಗಳಿಂದ ಪಾವ್ ಭಾಜಿ ತಿನ್ಬೇಕು ಈಗ ಬರ್ತಾ ಇದೆ ಮಗ. ಈಗ ಬಂತು, ಒಂದು ಕೆಳಗಡೆ ಇದ್ದಾನೆ, ನೋಡು. ಅಲ್ಲೇ ಇರೋಕ್ಕೆ ಹೇಳಿ. ಹಾಂ ಹಾಂ ಹಾಂ, ಇನ್ನು ವೇಟಿಂಗ್ ಇದೆ, ಇನ್ನೂ ಬರ್ತಾನೆ ಇಲ್ಲವಲ್ಲ ಗುರುವೇ. ಟೆನ್ಷನಲ್ಲಿದ್ದೀನಿ ನಾನು. ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಪಾಪ. ನಾ ಏನವ ಮಾಡಲಿ? ಇಲ್ಲ ಪಾಪ, ಬಾರೋ ಎಲ್ಲಿದೆಯೋ, ಇಲ್ಲ ಕೆಳಗಡೆ ಇದೆಯಾ ಅಂತ ತೋರಿಸ್ತಾ ಇದೆ. ಬಂದ ಅನ್ಸುತ್ತೆ ಪಾಪ ನನ್ನ ಹೆಂಡ್ತಿ. ಅಂದರೆ ಏನು ಗೊತ್ತಾ, ಈ ಟೈಮಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಮಾತ್ರ ಅಲ್ಲ, ಅದೇ ತಿನ್ನಬೇಕು ಅಂತ ಪರ್ಟಿಕ್ಯುಲರ್ ಆಗಿರ್ತಾರೆ. ಆ ಟೈಮಲ್ಲಿ ಕೊಟ್ಟಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗುತ್ತೆ. ಲಕ್ಕಿಲಿ ನಮ್ಮ ಅಕ್ಕ ಬಾವ ಫುಲ್ ಎಂಗೇಜಿಂಗ್ ಆಗಿಟ್ಟಿದ್ದಾರೆ ಇಲ್ಲಿ. ಅದೊಂದಕ್ಕೆ ಬದಿಕೊಂಡಿದೆ. ಅಂದರೆ ಏನು ಗೊತ್ತಾ, ಅದೇನೋ ಆಗ್ಬಿಡುತ್ತೆ ಅಂತಲ್ಲ, ಆ ಪ್ರೀತಿ ಪಾತ್ರರಿಗೆ ಅದೊಂದು ಆ ಟೈಮಲ್ಲಿ ಕೊಡೋದೊಂದು ಖುಷಿ ಇದೆ ಗೊತ್ತಾ. ಹೊರಗಡೆ ಬಂದಿದ್ದಾರೆ ಮೋಸ್ಟ್ಲಿ, ಸಿಕ್ಕಾಪಟ್ಟೆ. ಅದು ನಿಮಗೋಸ್ಕರ ಕಾಯ್ತಾ ಇದ್ದೆ. ಪಾವ್ಭಾಜಿ. ಹಾಂ, ಎಸ್. ಯಾ, ಹಾಂ. ಅಯ್ಯಯ್ಯ, ಗೊತ್ತಿಲ್ಲ ಕಣವ. ತಗೊಳ್ಳೋ. ತಿಂಗಳ ಆಸೆ. 2 ತಿಂಗಳ ಆಸೆ. ಹಾಂ ಹಾಂ, ಓಕೆನಾ? ಓಕೆ ನೋಡಿ. ಆದರೆ ಪ್ಯಾಕಿಂಗ್ ಎಲ್ಲ ನೋಡಿ ಹೆಂಗಿದೆ. ರಾತ್ರಿ ಊಟ ಭರ್ಜರಿಯಾಗಿ ಸಾಕ್ತಾ ಇದೆ ನಿಜವಾಗ್ಲೂ. ಇವತ್ತು ಡೇ ಫುಲ್ ಟಯರ್ಡ್ ಆಗಿದ್ದು ಕೂಡ ತುಂಬ ಎಂಜಾಯ್ ಮಾಡೋದು, ತುಂಬಾ ಎಂಜಾಯ್ ಮಾಡೋದಲ್ಲ ಬಾವ. ಇದು ಚೆನ್ನಾಗಿತ್ತು, ಪನ್ನೀರು ಸೂಪರ್ ಆಗಿದೆ. ಹಾಂ ಬಾವ, ಚೆನ್ನಾಗಿತ್ತು. ಸೊ ಬಾವ ಬಾವಿಕ್ಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಈ ಒಂದು ಡೇನೇ ಎಂಡ್ ಮಾಡ್ತಾ ಇದ್ದೀವಿ. ಬಾವ ಒಂದು 9:30 9:15 9:30 ಆಗಿದೆ. ಸೊ ವಿಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಡಾರ್ಲಿಂಗ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸುಮ್ಮನೆ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಮಾಡಿ. ಅದರಲ್ಲಿ ಏನು ದುಡ್ಡು ಖರ್ಚಾಗಲ್ಲ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಲವ್ ಯು ಡಾರ್ಲಿಂಗ್ಸ್, ಲವ್ ಯು, ಬಾಯ್.
ಅಂತ